ಪಹಲ್ಗಾಮ್ನಲ್ಲಿ ನಡೆದಂಥ ನರಮೇಧ ಹತ್ಯೆ ಅಮಾಯಕ ಪ್ರವಾಸಿಗರನ್ನು ಸಣ್ಣ ಸಣ್ಣ ಮಕ್ಕಳು ಧರ್ಮಪತ್ನಿಯವರ ಎದುರಿಗೆ ತಲೆಗೆ ಗುಂಡಿಟ್ಟು ಹೊಡೆದಿದ್ದನ್ನು ವಿಶ್ವದ ಎಲ್ಲ ರಾಷ್ಟ್ರಗಳು ಖಂಡಿಸ್ತಾ ಇದ್ದಾವೆ. ಇದನ್ನು ಪಕ್ಷಾತೀತವಾಗಿ ಖಂಡಿಸಬೇಕು. ಒಂದು ಕಡೆ ಆ ಉಗ್ರರು ಯಾರು ಅಲ್ಪಸಂಖ್ಯಾತರು ಈ ಕಡೆ ಬನ್ನಿ, ಹಿಂದೂಗಳು ಒಂದು ಕಡೆ ಬನ್ನಿ ಅಂತೇಳಿ ಧರ್ಮದ ಆಧಾರದ ಮೇಲೆ ತಲೆಗೆ ಗುಂಡು ಹೊಡೆದು ಬರ್ಬರ ಹತ್ಯೆ ಮಾಡಿರಲ್ಲ, ಇದನ್ನು ಸಹಿಸಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 6.5 ಕೋಟಿ ಜನರ ಒಬ್ಬ ಪ್ರತಿನಿಧಿ, ಅವರು ಹೇಳಿಕೆಯನ್ನು ನಾವೆಲ್ಲ ಖಂಡಿಸಬೇಕಾಗಿದೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ಎಲ್ಲ ನಿರ್ಧಾರಗಳಿಗೆ ಬದ್ಧ ಅಂತ ಹೇಳುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವ ಅನಿವಾರ್ಯತೆ ಇಲ್ಲ, ಕೇಂದ್ರ ಸರ್ಕಾರ ಬಿಗಿ ಭದ್ರತಾ ಕ್ರಮ ರಕ್ಷಣಾ ವ್ಯವಸ್ಥೆ ಸದೃಢಗೊಳಿಸಬೇಕಂತ ಹೇಳಿದರೆ, ಶಾಂತಿ ನೆಮ್ಮದಿಯಿಂದ ಬದುಕುವ ವಾತಾವರಣ ಸೃಷ್ಟಿಯಾಗಬೇಕಂತ ಹೇಳಿದರೆ, ಸಿದ್ದರಾಮಯ್ಯನವರೇ ಇದು ಒಂದು ನಿಮ್ಮ ಭಾಗ್ಯ ಅಂತ ಹೇಳಿ ತಪ್ಪಾಗ್ತಿಲ್ಲ. ಭ್ರಷ್ಟಾಚಾರ 5 ಭಾಗ್ಯಗಳ ಜೊತೆಗೆ ಭ್ರಷ್ಟಾಚಾರ, ಅತ್ಯಾಚಾರ ಭಾಗ್ಯ ಮತ್ತು ಇವರಿಗೆ ನೋಬೆಲ್ ಪಾರಿತೋಷಿಕ ಪ್ರಶಸ್ತಿಯನ್ನು ಕೊಡಬೇಕಾಗಿದೆ. ಯಾಕಂದರೆ ಭಾಳ ಶಾಂತಿ ಪ್ರಿಯರು. ನಿಮ್ಮ ತಂದೆ ತಾಯಿ ಸಿದ್ದರಾಮಯ್ಯ ಅಂತ ನಿಮಗೆ ಹೆಸರಿಟ್ಟಿದ್ದಾರೆ, ದೇವರ ನಾಮವನ್ನು ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು ನಿಮ್ಮ ಹೇಳಿಕೆ ಇಡೀ ಪಾಕಿಸ್ತಾನದ ಮಾಧ್ಯಮಗಳು ಇವತ್ತು ಬಿತ್ತರಿಸ್ತಾ ಇದ್ದಾವೆ. ಅಂದರೆ ಪಾಕಿಸ್ತಾನದ ಮಾಧ್ಯಮಗಳು ಸಿದ್ದರಾಮಯ್ಯನವರ ಹೇಳಿಕೆಯನ್ನು ವೈಭವೀಕರಿಸೋದು. ಕರ್ನಾಟಕದ ಮಾನ ಮರ್ಯಾದೆ ನಾರಾಜಾಗ್ತಾರೆ ಸಿದ್ದರಾಮಯ್ಯನವರು. ಅಂದರೆ ಪಾಕಿಸ್ತಾನದ ಮಾಧ್ಯಮಗಳು, ಪಾಕಿಸ್ತಾನದ ಪ್ರಧಾನಮಂತ್ರಿ ಅಲ್ಲಿಯ ಜನರನ್ನ ಹಾಡು ಹೊಗಳುತ್ತಾರಂದರೆ ಸಿದ್ದರಾಮಯ್ಯನವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿರೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತ ಪಡೆದ ಅಧಿಕಾರಕ್ಕೆ ಬಂದಾಗ ಪಾಕಿಸ್ತಾನದಲ್ಲಿ ವಿಜಯೋತ್ಸವವನ್ನು ಆಚರಿಸಿದ್ರು. ಸಿದ್ದರಾಮಯ್ಯನವರೇ, ನಿಮಗೆ ಮನುಷ್ಯತ್ವ ಐತಾ? ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾ ಇದ್ರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ನಮ್ಮ ಬ್ರದರ್ಸ್ ಅಂತ ಹೇಳ್ತಿದ್ರು. ಅಂದರೆ ಕಾಂಪಿಟೇಷನ್, ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯನೋ ನಿಮಗೆ? ನಮ್ಮ ಜನರ ರಕ್ಷಣೆ ಮುಖ್ಯನೋ, ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯ ನಿಮಗೆ? ನಾವು ಎಲ್ಲ ಅಲ್ಪಸಂಖ್ಯಾತರ ದೃಷ್ಟಿ ಮಾಡಲ್ಲ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಒಟ್ಟಾಗಿ ಸಹಬಾಳ್ವೆಯಿಂದ ಬಾಳ್ಬೇಕಂತ ಹೇಳೋರು ನಾವು. ಆದರೆ ಇಂಥ ಸಂದರ್ಭದಲ್ಲಿ ದೇಶದ ಜನತೆ ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧವಾಗಿರಬೇಕಲ್ಲ.